Welcome. So, in today's session, let us discuss about the fourth chapter for you, that is the principles of inheritance and of variation. Okay, this topic, in a simple term, we can call it as even genetics. ಇದನ್ನ ಸಿಂಪಲ್ ಆಗಿ ಜೆನೆಟಿಕ್ಸ್ ಅಂತಾನು ಕರಿಬಹುದು ಈ ಟಾಪಿಕ್ ಗೆ ಬಿಕಾಸ್ ಜೆನೆಟಿಕ್ಸ್ ಇಸ್ ಎ ಬ್ರಾಂಚ್ ಆಫ್ ಸೈನ್ಸ್ ವಿಚ್ ಡೀಲ್ಸ್ ವಿತ್ ದ ಸ್ಟಡಿ ಆಫ್ ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಅಂಡ್ variation. Means in the simple term, nowadays we can call it as study of genes ಅಂತ ಕರಿಬಹುದು simple term. Okay, and here we'll get the two terms, that is inheritance and variation. ಏನಿದು ಇನ್ಹೆರಿಟೆನ್ಸ್ ಅಂದ್ರೆ? ಇನ್ಹೆರಿಟೆನ್ಸ್ ಇಸ್ ಎ ಪ್ರೋಸೆಸ್ ಇನ್ ವಿಚ್ the characters are transferred from parents to their progeny. ಅಂದ್ರೆ ಗುಣಲಕ್ಷಣಗಳು ಏನಿದಾವಲ್ಲ ತಂದೆ ತಾಯಿಲಿಂತ್ರ ಮಕ್ಕಳಿಗೆ ಟ್ರಾನ್ಸ್ಫರ್ ಆಗ್ತದೆ. ಸೊ ಅದನ್ನೇ ನಾವು ಏನಂತ ಕರಿತೀವಿ? ಇನ್ಹೆರಿಟೆನ್ಸ್. ಇನ್ಹೆರಿಟೆನ್ಸ್ ವಿ ಕಾಲ್ ಇಟ್ ಆಸ್ ದ ಬೇಸಿಸ್ ಆಫ್ ಹೆರಿಡಿಟಿ ಅಂತ ಕರಿತೀವಿ. ಸೊ ಇನ್ಹೆರಿಟೆನ್ಸ್ ಅಂದ್ರೆ ಏನು? ಟ್ರಾನ್ಸ್ಮಿಷನ್ ಆಫ್ ಕ್ಯಾರೆಕ್ಟರ್ಸ್ ಫ್ರಮ್ ದ ಪೇರೆಂಟ್ಸ್ ಟು ದೇರ್ progeny. Okay, so ಅದನ್ನ ಏನಂತ ಕರಿಬಹುದು ನಾವು? ಹೆರಿಡಿಟಿ ಅಂತಾನು ಕರಿಬಹುದು. ಸೊ ಇನ್ಹೆರಿಟೆನ್ಸ್ ವಿ ಕಾಲ್ ಇಟ್ ಆಸ್ ದ ಬೇಸಿಸ್ ಆಫ್ ಹೆರಿಡಿಟಿ. ಇಲ್ಲಿ ಹೆರಿಡಿಟಿ ಅಂದ್ರೆ ಅನುವಂಶಿಕತೆ ಅಂತ ಹೇಳಿ ಅರ್ಥ. ಓಕೆ, ಅಂಡ್ another term is there for you, that is the variation. So when these characters are transferred from parents to their offsprings, ನೋಡ್ಲಿಕ್ಕೆ ಎಲ್ಲರೂ ಸೇಮ್ ಇರ್ತಾರ, ಪೇರೆಂಟ್ಸ್ ಆಗ್ಲಿ ಮಕ್ಕಳಾಗ್ಲಿ? ಇಲ್ಲ, ಸ್ವಲ್ಪ ವ್ಯತ್ಯಾಸಗಳು ಬಂದಿರ್ತವೆ. ಈ ವ್ಯತ್ಯಾಸನೇ ನಾವು ಏನಂತ ಕರಿತೀವಿ? ವೇರಿಯೇಷನ್ಸ್ ಅಂತ ಕರಿತೀವಿ. ಸೊ ವೇರಿಯೇಷನ್ ಅಂದ್ರೆ ಎನಿ ಡಿಗ್ರಿ ಆಫ್ ವೇರಿಯೇಷನ್ ಬಿಟ್ವೀನ್ ದ ಪೇರೆಂಟ್ಸ್ ಅಂಡ್ ದ ಪ್ರೊಜೆನಿ. ಸೊ ಪೇರೆಂಟ್ಸ್ ಮತ್ತೆ ಮಕ್ಕಳಲ್ಲಿ ಏನು ವೇರಿಯೇಷನ್ಸ್, ಚೇಂಜಸ್, ಏನು ಡಿಫ್ರೆನ್ಸ್ ಕಂಡು ಬರ್ತದಲ್ಲ, ಅದಕ್ಕೆ ನಾವೇನಂತ ಕರಿಬಹುದು? ವೇರಿಯೇಷನ್ಸ್ ಅಂತ ಕರಿಬಹುದು. ಈ ಜೆನೆಟಿಕ್ಸ್ ಅನ್ನೋ ಪದನ ಕೊಟ್ಟವರು ಬ್ಯಾಟ್ಸನ್ ಅಂತ ಹೇಳಿ. ಸೊ ಬ್ಯಾಟ್ಸನ್ ಅನ್ನೋರು ಈ ಜೆನೆಟಿಕ್ಸ್ ಪದನ ಕೊಟ್ಟವರು. ಈಗ ನಾವು ಜೆನೆಟಿಕ್ಸ್ ಅಂತ ಪದ ಬಂದಿದೆ ಅಂದ್ರೆ ಡೆಫಿನೆಟ್ಲಿ ನಮಗೆ ನೆನಪು ಬರೋರು ದ ಫೇಮಸ್ ಸೈಂಟಿಸ್ಟ್, ದಟ್ ಈಸ್ ಗ್ರಿಗರ್ ಜಾನ್ ಮೆಂಡಲ್. ಓಕೆ, ಹಿ ಇಸ್ ದ ಮ್ಯಾನ್, ಗ್ರಿಗರ್ ಜಾನ್ ಮೆಂಡಲ್. ಓಕೆ, ಸೊ ಇವ್ರಲಿಂತ್ರನೇ ಅಂತ ಹೇಳ್ಬೋದು ನಾವು. ಈಗ ಜೆನೆಟಿಕ್ಸ್ ಅನ್ನೋದು ಒಂದು ಹೊಸ ಬ್ರಾಂಚ್ ಸೈನ್ಸ್ ದಲ್ಲಿ ಹುಟ್ಕೊಂಡಿದೆ ಅಂತ ಹೇಳಿ. ಓಕೆ, ಹೆನ್ಸ್ ಹಿ ಇಸ್ ಕಾಲ್ಡ್ ಆಸ್ ಫಾದರ್ ಆಫ್ ಜೆನೆಟಿಕ್ಸ್ ಅಂತ ಹೇಳಿ. ಸೊ ಗ್ರಿಗರ್ ಜಾನ್ ಮೆಂಡಲ್, ಅಥವಾ ಸಿಂಪಲ್ ಆಗಿ ಮೆಂಡಲ್ ನಾವೇನಂತ ಕರಿತೀವಿ? ಜೆನೆಟಿಕ್ಸ್ ನ ಪಿತಾಮಹ ಅಂತ ಕರಿತೀವಿ, ಅಥವಾ ವಿ ಕಾಲ್ ಹಿಮ್ ಆಸ್ ದ ಫಾದರ್ ಆಫ್ ಜೆನೆಟಿಕ್ಸ್. ಓಕೆ, ಸೊ ಹೆಂಗೆ ಇವರು ಫಾದರ್ ಆಫ್ ಜೆನೆಟಿಕ್ಸ್ ಆದ್ರು, ಇವ್ರ ಬಗ್ಗೆ ಸ್ವಲ್ಪ ನೋಡೋಣ. ಓಕೆ, ಸೊ ಗ್ರಿಗರ್ ಜಾನ್ ಮೆಂಡಲ್ ಹುಟ್ಕೊಂಡಿದ್ದು ಸೊ ಇನ್ ದ ಇಯರ್ 1822 ಅಂಡ್ ಡೈಡ್ ಇನ್ ದ ಇಯರ್ 1884. ಓಕೆ, ಸೊ ದಿಸ್ ಮ್ಯಾನ್ ಗ್ರಿಗರ್ ಜಾನ್ ಮೆಂಡಲ್ conducted his hybridization experiments. Okay, so he is famous for his hybridization experiment on pea plant. So pea plant ಅಂದ್ರೆ ಪಟಾಣಿ ಗಿಡದ ಮೇಲೆ ಇವರು ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ಓಕೆ, ಸೊ he conducted in the year 1856 to 1863 for 8 years. ಓಕೆ, ಸೊ 8 ವರ್ಷದ ಮಟ್ಟ ಈ ಪಿ ಪ್ಲಾಂಟ್ ಮೇಲೆ ಈ ಎಕ್ಸ್ಪೆರಿಮೆಂಟ್ ನ ಮಾಡ್ತಾರೆ. ಓಕೆ, ಸೊ ಹಿ ವಾಸ್ ದ ಫಸ್ಟ್ ಮ್ಯಾನ್ ಟು ಯೂಸ್ ಮ್ಯಾಥಮೆಟಿಕ್ ಲಾಜಿಕ್ಸ್ ಅಥವಾ ಸ್ಟ್ಯಾಟ್ಸ್ ಅನಾಲಿಸಿಸ್, ಇದನ್ನೆಲ್ಲ ಬಳಕೆ ಮಾಡ್ತಾರೆ ಟು ಕಲೆಕ್ಟ್ ದ ಡೇಟಾ ಫ್ರಮ್ ದಿಸ್ ಒನ್. ಓಕೆ, ಇವ್ರೇನು ಎಕ್ಸ್ಪೆರಿಮೆಂಟ್ ಮಾಡಿರ್ತಾರಲ್ಲ, ಸೊ ಒಂದು ಡೇಟಾ ಕಲೆಕ್ಷನ್ ಬೇಕಾಗಿರ್ತದೆ ಅವರಿಗೆ. ಸೊ ಈ ಡೇಟಾ ಕಲೆಕ್ಷನ್ಗೆ ಮ್ಯಾಥಮೆಟಿಕ್ಸ್ ನ, ಸ್ಟ್ಯಾಟ್ಸ್ ನ ಫಸ್ಟ್ ಟೈಮ್ ಬಯಾಲಜಿದಲ್ಲಿ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ಲಿಕ್ಕೆ ಯೂಸ್ ಮಾಡ್ತಾರೆ. ಓಕೆ, ಸೊ ಇಷ್ಟೆಲ್ಲ ಆದ್ಮೇಲೆ ಏನ್ ಮಾಡ್ತಾರೆ? 8 ವರ್ಷ ವರ್ಕ್ ಆದ್ಮೇಲೆ ಒಂದು 2 ವರ್ಷ ಬಿಟ್ಟು, ಓಕೆ, ಇನ್ ದ ಇಯರ್ 1865, ಸೊ ವಾಟ್ ಎವರ್ ದ ವರ್ಕ್ ಹಿ ಹ್ಯಾಡ್ ಡಿಡ್ ಫಾರ್ 8 years ಆನ್ ದ pea plant, publishes his paper by the name
experiment on plant hybridization. ಓಕೆ, ಸೊ ಈ ಹೆಸರು ಮೇಲೆ ಒಂದು ಪೇಪರ್ನ ಪಬ್ಲಿಷ್ ಮಾಡ್ತಾರೆ. ಸೊ ಆ ಪೇಪರ್ನ ಏನು ಮಾಡ್ತಾರೆ, ಆಗಿನ ಕಾಲದಲ್ಲಿ ಯಾರಿಗೆ ಸಬ್ಮಿಟ್ ಮಾಡಬೇಕಿತ್ತಲ್ಲ ಅವ್ರಿಗೆ ಸಬ್ಮಿಟ್ ಮಾಡ್ತಾರೆ. ಸೊ ಅವ್ರು ಸಬ್ಮಿಟ್ ಮಾಡಿದಂಥ ಬೋರ್ಡ್, ಸೊ ಇಟ್ ಈಸ್ ನ್ಯಾಚುರಲ್ ಹಿಸ್ಟ್ರಿ ಸೊಸೈಟಿ. ಸೊ ಒಂದು ಊರು ದಟ್ ಈಸ್ ಬ್ರುನ್ ಅಂತ ಹೇಳಿ. ಓಕೆ, ಅಲ್ಲಿ ತಮ್ಮ ವರ್ಕ್ನ ಸಬ್ಮಿಟ್ ಮಾಡ್ತಾರೆ. ಇಲ್ಲಿ ನ್ಯಾಚುರಲ್ ಹಿಸ್ಟ್ರಿ ಸೊಸೈಟಿ ಆಫ್ ಬ್ರುನ್ ಅಲ್ಲಿ. ಓಕೆ, ಸೊ ಈ ಬ್ರುನ್ ಈಗ ಬ್ರ್ಯೂನೋ ಅಂತಿದೆ. ಸೊ ಜೆಕೋಸ್ಲೋವಾಕಿಯಾದಲ್ಲಿದೆ ಈಗ. ಆದರೆ ಅವರು ಸಬ್ಮಿಟ್ ಮಾಡಿದಾಗ ವರ್ಕ್ ಅದು ಯಾರಿಗೂ ಅರ್ಥನೇ ಆಗಂಗಿಲ್ಲ ಅವ್ರು ಏನು ಮಾಡಿದ್ದಾರೆ ಅಂತ ಹೇಳಿ. ಬಯಾಲಜಿದಲ್ಲೂ ಇದೆಲ್ಲ ಪ್ರಾಬ್ಲಮ್ಸು ಸ್ಟ್ಯಾಟ್ಸ್ ಅದನ್ನೆಲ್ಲ ಹಾಕಿರ್ತಾರೆ, ಯಾರಿಗೂ ಅರ್ಥನೇ ಆಗಂಗಿಲ್ಲ. ಅದಕ್ಕೆ ಏನು ಮಾಡ್ತಾರೆ, ಅವ್ರ ವರ್ಕ್ ಸರಿಯಲ್ಲ ಅಂತ ಹೇಳಿ ಏನು ಮಾಡ್ತಾರೆ, ಅವ್ರ ವರ್ಕ್ನ ರಿಜೆಕ್ಟ್ ಮಾಡ್ತಾರೆ. ಓಕೆ, ಸೊ ಇನ್ ದ ಇಯರ್ 1884 he dies. ಓಕೆ, ಸೊ ಅವ್ರು ಜೀವಂತವಾಗಿದ್ದಾಗ ಅವ್ರ ವರ್ಕ್ನ ಯಾರು ನೋಟಿಸೇ ಮಾಡಿರಂಗಿಲ್ಲ. ವರ್ಕ್ ಮಾಡಿದ್ದು ಸರಿನೇ ಅಲ್ಲ ಅನ್ನಿಸ್ಬಿಡ್ತದೆ, ಯಾಕಂದ್ರೆ ಅವ್ರಿಗೆ ಅರ್ಥನೇ ಆಗಿರಂಗಿಲ್ಲ ಅದು ವರ್ಕ್. ಓಕೆ, ಈಗ ಅವ್ರ ವರ್ಕ್ನ ನಾವು ಓದೋದು ಹೆಸರು ಏನು, ಸೊ ಇಟ್ ಈಸ್ ಮೆಂಡಲ್ಸ್ ಲಾ ಆಫ್ ಇನ್ಹೆರಿಟೆನ್ಸ್ ಅಂತ. So now his work is known as Mendel's law of inheritance. ಸತ್ ಸುಮಾರು ವರ್ಷ ಆದಮೇಲೆ 3 ಜನ ಸೈಂಟಿಸ್ಟ್, ಅವ್ರ ಹೆಸರು ಸೊ ಇಟ್ ಈಸ್ ಹುಗೋ ಡಿ ರೈಸ್, ಸೊ ಕಾರ್ಲ್ ಕೊರೆನ್ಸ್ ಅಂಡ್ ಶರ್ಮಾ. ಈ 3 ಜನ ಬೇರೆ ಬೇರೆ ದೇಶದವರು. ಓಕೆ, ಸೊ ದಿಸ್ 3 people ವಿಲ್ ಬಿ ಇಂಡಿಪೆಂಡೆಂಟ್ಲಿ ಸಪ್ರೇಟ್ ಆಗಿ ಏನು ಮಾಡ್ತಿರ್ತಾರೆ, ಹೆರಿಡಿಟಿ ಮೇಲೆ ವರ್ಕ್ ಮಾಡ್ತಿರ್ತಾರೆ. ಓಕೆ, ಸೊ ವರ್ಕ್ ಮಾಡ್ತಿರ್ಬೇಕಾದ್ರೆ ಏನಾಗ್ತದೆ, ಏನು ಮೆಂಡಲ್ ಕನ್ಕ್ಲೂಷನಿಗೆ ಬಂದಿದ್ರಲ್ಲ ತಮ್ಮ ವರ್ಕ್ದಲ್ಲಿ. ಓಕೆ, ಸೊ ಈಗ ನಾವು ಅದಕ್ಕೆ ಮೆಂಡಲ್ಸ್ ಲಾ ಆಫ್ ಇನ್ಹೆರಿಟೆನ್ಸ್ ಅಂತ ಏನು ಕರಿತೀವಲ್ಲ, ಸಿಮಿಲರ್ ಕನ್ಕ್ಲೂಷನಿಗೆ ಇವರು 3 ಜನ ಬರ್ತಾರೆ. ಆವಾಗ ಏನಾಗ್ತದೆ, ಮೆಂಡಲ್ ಏನೋ ಆವಾಗೆಲ್ಲ ಹೇಳಿದ್ದೇನಿತ್ತಲ್ಲ, ಸೊ ಇಟ್ ವಾಸ್ ಕರೆಕ್ಟ್ ಅಂತ ಹೇಳಿ ಅರ್ಥ ಆಗ್ತದೆ. ಓಕೆ, ಸೊ ಈ 3 ಜನ ವರ್ಕ್ ನ ಡಿಸ್ಕವರ್ ಮಾಡಿದ್ದವ್ರದ್ದು ರೀಡಿಸ್ಕವರ್ ಮಾಡ್ತಾರೆ ಅವ್ರ ವರ್ಕ್ ನ ಇನ್ ದ ಇಯರ್ 1900. ಸೊ ಹುಗೋ ಡಿ ರೈಸ್ ಏನ್ ಮಾಡ್ತಾರೆ, ಇನ್ ದ ಇಯರ್ 1901 ಮೆಂಡಲ್ ಏನ್ ಪಬ್ಲಿಷ್ ಮಾಡಿದ್ರಲ್ಲ ಆ ವರ್ಕ್ ನ ಪುನಃ ಪಬ್ಲಿಷ್ ಮಾಡಿದ್ರು. ಆಫ್ಟರ್ ದಟ್ ಮೆಂಡಲ್ ವಿಲ್ ಬಿ ಗಿವನ್ ದ ಕ್ರೆಡಿಟ್ ಫಾರ್ ವರ್ಕಿಂಗ್ ಫಸ್ಟ್ on principles of heredity and variations. Hence he is named as, or he is called as, the father of genetics. So this is how Mendel got the name, that is the father of genetics. This was just a short story for you to tell how Mendel became father of genetics. The important thing is why Mendel selected the pea plant only. ಸೊ ಬೇರೆ ಗಿಡನೂ ಸೆಲೆಕ್ಟ್ ಮಾಡ್ಬೋದಿತ್ತು, ಯಾಕೆ ಪೀ ಪ್ಲಾಂಟ್ ನ ಸೆಲೆಕ್ಟ್ ಮಾಡಿದ್ರು? ಲೆಟ್ ಅಸ್ ಸಿ ದಟ್. ಓಕೆ ಫ್ರೆಂಡ್ಸ್, ಸೊ ನೌ ಲೆಟ್ ಅಸ್ ಸಿ ವೈ ಮೆಂಡಲ್ ಸೆಲೆಕ್ಟೆಡ್ ಪೀ ಪ್ಲಾಂಟ್ ಓನ್ಲಿ. ಸೊ ರೀಸನ್ಸ್ ಫಾರ್ ಸೆಲೆಕ್ಟಿಂಗ್ ಪೀ ಪ್ಲಾಂಟ್. ಸೊ ಯು ಶುಡ್ ನೋ, ಸೊ ಪೀ ಪ್ಲಾಂಟ್ ಸೈಂಟಿಫಿಕ್ ನೇಮ್ ಈಸ್ ಪೈಸಮ್ sativum. So in your first year in Fabaceae, while studying the family Fabaceae, you have studied this as one of the example, that is Pisum sativum. Okay, so Pisum sativum is the scientific name of pea plant, Botanica. Okay, so ಯಾಕೆ ಮೆಂಡಲ್ ಪೀ ಪ್ಲಾಂಟ್ ನೇ ಸೆಲೆಕ್ಟ್ ಮಾಡಿದ್ರು? The first reason is plants are annual, ಅಂದ್ರೆ ಇದು ಲೈಫ್ ಸ್ಪ್ಯಾನ್ ಶಾರ್ಟ್ ಇರ್ತದೆ ಅಂತ ಹೇಳಿ. Means its life span is of 3 to 5 months. Okay, so ಏನೇ ಎಕ್ಸ್ಪೆರಿಮೆಂಟ್ ಮಾಡಿದ್ರು ಲೈಫ್ ಸ್ಪ್ಯಾನ್ ಸಣ್ಣ ಇದ್ದಷ್ಟು ಏನಾಗ್ತದೆ, ಎಕ್ಸ್ಪೆರಿಮೆಂಟ್ ರಿಸಲ್ಟ್ ಜನರೇಷನ್ ಒನ್ ಆಫ್ಟರ್ ದ ಅದರ್ ಜನರೇಷನ್ಸ್ ಬಹಳ ಫಾಸ್ಟ್ ಆಗಿ ಬರ್ತಾ ಹೋಗ್ತದೆ ಅಂತ ಹೇಳಿ. ಓಕೆ, ಸೊ ಲೈಫ್ ಸ್ಪ್ಯಾನ್ ಏನಾದರೂ ವರ್ಷಾನ್ಗಟ್ಲೆ ಇದ್ರೆ ಸೊ ರಿಸಲ್ಟ್ ಪಡ್ಕೊಳ್ಳೋದು ಕಷ್ಟ ಆಗ್ತದೆ. ಅದಕ್ಕೆ ನೀವು ಯಾವುದೇ ಎಕ್ಸ್ಪೆರಿಮೆಂಟ್ಸ್ ನೋಡಿ ಜೆನೆಟಿಕ್ಸ್ದಲ್ಲಿ, ಓಕೆ, ಯಾವುದೇ ಅನಿಮಲ್ ಆಗಲಿ ಪ್ಲಾಂಟ್ ಆಗಲಿ, ಇಫ್ ದೇ ಆರ್ ಸೆಲೆಕ್ಟಿಂಗ್ ದ ಪ್ಲಾಂಟ್ಸ್,
ಅದರ ಲೈಫ್ ಸ್ಪ್ಯಾನ್ ಏನಿರ್ತದೆ ಸಣ್ಣದೇ ಇರ್ತದೆ, ಸೊ ದಟ್ ದೇ ಕ್ಯಾನ್ ಗೆಟ್ ದ ರಿಸಲ್ಟ್ಸ್ ಅರ್ಲಿ. ಓಕೆ, ನೆಕ್ಸ್ಟ್ ಏನಿದೆ, ಪ್ಲಾಂಟ್ಸ್ ಕ್ಯಾನ್ ಬಿ ಈಸಿಲಿ ಗ್ರೋನ್ ಆರ್ ಕಲ್ಟಿವೇಟೆಡ್. ಓಕೆ, ಈ ಗಿಡಗಳನ್ನ ನಾರ್ಮಲಿ ಯಾವುದೇ ವಾತಾವರಣದಲ್ಲೂ ನೀವು ಏನ್ ಮಾಡಬಹುದು, ಬೆಳೆಸಬಹುದು ಅಂತ ಹೇಳಿ. ಸೊ ಮೆಂಟಲ್ ಎಕ್ಸ್ಪೆರಿಮೆಂಟ್ ಮಾಡ್ತಿರ್ಬೇಕಾದ್ರೆ ಅವರು ಒಂದು ಚರ್ಚ್ ಅಲ್ಲಿ ಪ್ರೀಸ್ಟ್ ಆಗಿ ಕೆಲಸ ಮಾಡ್ತಿದ್ರು. ಬ್ರೂನ್ ಚರ್ಚ್ ಏನಿದೆ ಅಲ್ಲಿ ಪ್ರೀಸ್ಟ್ ಆಗಿ ಕೆಲಸ ಮಾಡ್ತಿದ್ರು. ಅದ್ರ ಹಿತ್ತಲದಲ್ಲಿ ಬ್ಯಾಕ್ ಯಾರ್ಡ್ದಲ್ಲಿ ಈ ಗಿಡ ಬೆಳೀತಿತ್ತು. ಓಕೆ, ನೆಕ್ಸ್ಟ್ ಇಸ್ ದಟ್ ಪ್ಲಾಂಟ್ ಹ್ಯಾವ್ ಮೆನಿ ಡಿಸ್ಟಿಂಕ್ಟ್ ಅಂಡ್ ಈಸಿಲಿ ಅಬ್ಸರ್ವೇಬಲ್ ಟ್ರೇಟ್ಸ್ ಅಂತ ಹೇಳಿ. ಇಲ್ಲಿ ಟ್ರೇಟ್ಸ್ ಅಂದ್ರೆ ಕ್ಯಾರೆಕ್ಟರ್ಸ್ ಅಂತ ಹೇಳಿ. ಈ ಟ್ರೇಟ್ಸ್ ಅನ್ನೋ ಪದ ಹೆಚ್ಚಿಗೆ ಬಳಕೆ ಆಗ್ತಾ ಹೋಗ್ತದೆ. ಟ್ರೇಟ್ ಅಂದ್ರೆ ಅರ್ಥ ಏನು, ಕ್ಯಾರೆಕ್ಟರ್, ಗುಣಲಕ್ಷಣಗಳು. ಸೊ ಈ ಗಿಡದಲ್ಲಿ ಗುಣಲಕ್ಷಣಗಳು ಈಸಿಲಿ ನೋಡ್ಬೋದಿತ್ತು. ಕಲರ್ ಇರ್ಬೋದು, ಶೇಪ್ ಆಫ್ ದ ಫ್ರೂಟ್ ಇರ್ಬೋದು, ಅಥವಾ ಫ್ಲವರ್ ಕಲರ್ ಇರ್ಬೋದು, ಅಥವಾ ಗಿಡದ ಹೈಟ್ ಇರ್ಬೋದು. ಸೊ ಈಸಿಲಿ ದೇ ಕುಡ್ ಬಿ ಸೀನ್. ಓಕೆ, ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ, ದ ಫ್ಲವರ್ಸ್ ಆರ್ ಲಾರ್ಜ್ ಅಂಡ್ ಈಸಿ ಫಾರ್ ಇಮ್ಯಾಸ್ಕ್ಯುಲೇಷನ್. ಸೊ ವೈಲ್ ಡೀಲಿಂಗ್ ದ ಟಾಪಿಕ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್, ಅಲ್ಲಿ ಪದ ಬರ್ತದೆ ಇಮ್ಯಾಸ್ಕ್ಯುಲೇಷನ್ ಅಂದ್ರೆ ಏನು. ಓಕೆ, ಸೊ ನಾರ್ಮಲಿ ಏನಿರ್ತದೆ, ಫ್ಲವರ್ಸ್ ಬೈಸೆಕ್ಷುವಲ್ ಇರ್ತದೆ. ಇಲ್ಲಿದೆ ನೋಡಿ, ಫ್ಲವರ್ಸ್ ಆರ್ ಬೈಸೆಕ್ಷುವಲ್. ಇವೆರಡೂ ಕ್ಯಾರೆಕ್ಟರ್ ಅಟ್ ಎ ಟೈಮ್ ಹೇಳ್ತೀನಿ. ಅಂಡ್ ಆರ್ ನ್ಯಾಚುರಲಿ ಸೆಲ್ಫ್ ಪಾಲಿನೇಟಿಂಗ್, ಬಟ್ ದೇ ಕ್ಯಾನ್ ಬಿ ಈಸಿಲಿ ಕ್ರಾಸ್ ಪಾಲಿನೇಟೆಡ್ ಅಂತ ಹೇಳಿ. ಓಕೆ, ಈ ಗಿಡಗಳಲ್ಲಿ ಸೊ ಸೆಲ್ಫ್ ಪಾಲಿನೇಷನ್ ನ್ಯಾಚುರಲ್ ನೀವು ಬಿಟ್ರೆ ದೇ ವಿಲ್ ಡೂ ದ ಸೆಲ್ಫ್ ಪಾಲಿನೇಷನ್. ಯಾಕಂದ್ರೆ ಆ ಆಂಥರ್ ಮತ್ತೆ ಸ್ಟಿಗ್ಮಾ ಏನಿರ್ತದಲ್ಲ ಬಹಳ ಕ್ಲೋಸ್ ಇರ್ತದೆ. ಓಕೆ, ಈಸಿಲಿ ಸೆಲ್ಫ್ ಪಾಲಿನೇಷನ್ ಆಗ್ತದೆ ಅದರಲ್ಲಿ ಅಂತ ಹೇಳಿ. ಆದ್ರೆ ಕ್ರಾಸ್ ಪಾಲಿನೇಷನ್, ಆರ್ಟಿಫಿಷಿಯಲ್ ಕ್ರಾಸ್ ಪಾಲಿನೇಷನ್ ಮಾಡಿದಾಗ ಆ ನೆಕ್ಸ್ಟ್ ಏನ್ ಸೀಡ್ಸ್ ದೋ ಸೀಡ್ಸ್ ವಿಲ್ ಬಿ ಫರ್ಟೈಲ್, ಸ್ಟರೈಲ್ ಇರಂಗಿಲ್ಲ ಅಂತ ಹೇಳಿ. ಓಕೆ, ಸೊ ಅದಕ್ಕೆ ಇವೆರಡು ಗುಣಲಕ್ಷಣಗಳು. ಸೊ ಫ್ಲವರ್ಸ್ ಆರ್ ಲಾರ್ಜ್ ಅಂಡ್ ಈಸಿ ಫಾರ್ ಇಮ್ಯಾಸ್ಕ್ಯುಲೇಷನ್. ಸೊ ಇಮ್ಯಾಸ್ಕ್ಯುಲೇಷನ್ ಏನಂತ ನೋಡೋಣ. ಸೊ ಥಿಂಕ್ ಫ್ಲವರ್ ಬೈಸೆಕ್ಷುವಲ್ ಇದೆ ಅಂತ ಇಟ್ಕೊಳ್ಳಿ. ಓಕೆ, ಹಿಯರ್ ವಿ ಹ್ಯಾವ್ ದ ಆಂಥರ್ಸ್. ನಾರ್ಮಲಿ ಎರಡೂ ಇತ್ತಂದ್ರೆ ನಾವೇನ್, ಸೊ ಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಮತ್ತೆ ಫಿಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಇದ್ರೆ ನಾವೇನಂತ ಕರಿತೀವಿ, ಬೈಸೆಕ್ಷುವಲ್ ಫ್ಲವರ್ ಅಂತ ಕರಿತೀವಿ. ಸೊ ಹಿಂಗಿದ್ದಾಗ ಈ ಫ್ಲವರ್ ಏನಾಗ್ತದೆ, ಎರಡು ಇದ್ರೆ ಆಟೋಮೆಟಿಕಲಿ ಏನಾಗೋ ಚಾನ್ಸಸ್ ಇದೆ, ಸೆಲ್ಫ್ ಪಾಲಿನೇಷನ್ ಆಗೋ ಚಾನ್ಸಸ್ ಇದೆ. ಸೊ ಇಲ್ಲಿ ಆರ್ಟಿಫಿಷಿಯಲ್ ಅಥವಾ ಹೈಬ್ರಿಡೈಸೇಷನ್ ಟೆಕ್ನಿಕ್ ದಲ್ಲಿ ಮೆಂಡಲ್ ಏನ್ ಮಾಡ್ತಾರೆ, ಈ ಗಿಡದ್ಲಿಂತ್ರ ಮೊಗ್ ಸ್ಟೇಜ್ ದಲ್ಲಿ ಇದ್ದಾಗ, ಸೊ ವೆನ್ ಇಟ್ ಈಸ್ ಇನ್ ಬಡ್ ಸ್ಟೇಜ್, ಮೊಗ್ ಸ್ಟೇಜ್ ದಲ್ಲಿ ಇದ್ದಾಗ, ಸೊ ವೆನ್ ದ ಫ್ಲವರ್ opens, blooms, chasmogamy ಅಂತ ಕರಿತೀವಿ. ಸೊ ಒನ್ಸ್ ದ ಫ್ಲವರ್ ಬ್ಲೂಮ್, ಇಟ್ ಈಸ್ ಅನ್ ಇಂಡಿಕೇಶನ್ ದಟ್ ದ ಫ್ಲವರ್ ಇಸ್ ಮೆಚ್ಯೂರ್ಡ್ ಅಂತ ಹೇಳಿ. ಸೊ ಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಅಥವಾ ಫಿಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಮೆಚ್ಯೂರ್ ಆಗಿದೆ ಅಂತ ಹೇಳಿ. ಸೊ ಮೊಗ್ ಸ್ಟೇಜ್ ದಲ್ಲಿ ಇದ್ದಾಗ ಏನಾಗಿರ್ತದೆ, ಇವೆರಡು ಮೆಚ್ಯೂರ್ ಆಗಿರಂಗಿಲ್ಲ, ಅಂದ್ರೆ ಪೋಲನ್ ಗ್ರೇನ್ಸ್ ರಿಲೀಸ್ ಆಗಿರಂಗಿಲ್ಲ, ಇಲ್ಲಿ ಸ್ಟಿಗ್ಮಾ ಇನ್ನು ರೆಸೆಪ್ಟಿವ್ ಇರಂಗಿಲ್ಲ. ಓಕೆ, ಆ ಟೈಮ್ ದಲ್ಲಿ ಏನ್ ಮಾಡ್ತಾರೆ, ಮೊಗ್ ಸ್ಟೇಜ್ ದಲ್ಲಿ ಇದ್ದಾಗ ಸ್ಲೋಲಿ ದೇ ವಿಲ್ ರಿಮೂವ್ ದ ಪೆಟಲ್ಸ್. ಓಕೆ, ಅಂಡ್ ವಾಟ್ ದೇ ವಿಲ್ ಡು, they will remove the anthers. So again what they will do, they will close those petals. ಆಮೇಲೆ ಏನ್ ಮಾಡ್ತಾರೆ, ಒಂದು ಪಾಲಿಥೀನ್ ಬ್ಯಾಗ್ ನ ಟೈ ಮಾಡ್ತಾರೆ ಲೈಕ್ ದಿಸ್. ಆ ಪಾಲಿಥೀನ್ ಬ್ಯಾಗ್ ಯಾಕೆ ಕಟ್ತಾರೆ ಅಂದ್ರೆ, ಒಂದ್ಸತಿ ಫ್ಲವರ್ ಬ್ಲೂಮ್ ಆದಾಗ ಆಂಥರ್ಸ್ ಅಂತೂ ಇರಂಗಿಲ್ಲ, ಸೊ ಸ್ಟಿಗ್ಮಾದಲ್ಲಿ ಬೇರೆ ಪೋಲನ್ ಗ್ರೇನ್ಸ್ ಬಂದು ಕುಂದಿರಬಾರ್ದು ಅಂತ ಹೇಳಿ. ಓಕೆ, ಕ್ರಾಸ್ ಪಾಲಿನೇಷನ್ ಆಗಬಾರ್ದು ಅಂತ ಹೇಳಿ ಬೇರೆ ಪೋಲನ್ ಗ್ರೇನ್ಸ್ ಲಿಂತ. ಓಕೆ, ಸೊ ಒನ್ಸ್ ದ ಫ್ಲವರ್ ಬ್ಲೂಮ್ಸ್, ವಾಟ್ ಹ್ಯಾಪನ್ಸ್, ಅವಾಗ ಏನ್ ಮಾಡ್ತಾರೆ ಅವರು, ಸೊ ತಮಗೆ ಬೇಕಾದ ಗಿಡದ್ಲಿಂತ್ರ ಏನ್ ಮಾಡ್ತಾರೆ, ಪೋಲನ್ ಗ್ರೇನ್ಸ್ ನ ಕಲೆಕ್ಟ್ ಮಾಡಿ ಆ ಬ್ಯಾಗ್ ನ ತೆಗೆದು ಪೋಲನ್ ಗ್ರೇನ್ಸ್ ನ ಇದ್ರಲ್ಲಿ ಹಾಕ್ತಾರೆ ಇದ್ರ ಮೇಲೆ. ಸೊ ದೇ ವಿಲ್ ಡಸ್ಟ್ ದ ಪೋಲನ್ ಗ್ರೇನ್ಸ್ ಆನ್ ದ ಸ್ಟಿಗ್ಮಾ. ಓಕೆ, ಸೊ ವಿತ್ ದ ಹೆಲ್ಪ್ ಆಫ್ ನೀಡಲ್ ಏನ್ ಮಾಡ್ತಾರೆ, ಆ ಪೋಲನ್ ಗ್ರೇನ್ಸ್ ನ ಅದ್ರ ಮೇಲೆ ಹಾಕ್ತಾರೆ. ಅಗೇನ್ ದೇ ವಿಲ್ ಟೈ ದ ಪಾಲಿಥೀನ್ ಬ್ಯಾಗ್. ಇದಕ್ಕೆ ರೀಬ್ಯಾಗಿಂಗ್ ಅಂತ ಕರಿತೀವಿ. ಸೊ ದಿಸ್ ಪ್ರೋಸೆಸ್ ಆಫ್ ರಿಮೂವಲ್ ಆಫ್ ಆಂಥರ್ಸ್ ಫ್ರಮ್ ಎ ಬೈಸೆಕ್ಷುವಲ್ ಫ್ಲವರಿಂಗ್ ನಾವೇನಂತ ಕರಿತೀವಿ, ಇಮ್ಯಾಸ್ಕ್ಯುಲೇಷನ್ ಅಂತ ಕರಿತೀವಿ. ಸೊ ಇಮ್ಯಾಸ್ಕ್ಯುಲೇಷನ್ ಅಂದ್ರೆ ಏನು, ಬೈಸೆಕ್ಷುವಲ್ ಫ್ಲವರ್ ಇದ್ದಾಗ ಸೊ ಅದರ್ಲಿಂತ್ರ ಆಂಥರ್ಸ್ ನ ತೆಗೆದು, ನೌ ವಿ ಆರ್ ಮೇಕಿಂಗ್ ದಿಸ್ ಫ್ಲವರ್ ಆಸ್ ಎ ಫೀಮೇಲ್ ಫ್ಲವರ್ ಬಿಕಾಸ್ ಇಟ್ ಈಸ್ ಹ್ಯಾವಿಂಗ್ ಓನ್ಲಿ ದ ಕಾರ್ಪೆಲ್ ನೌ, ಹೆನ್ಸ್ ಇಟ್ ಈಸ್ ಎ female flower. Okay, and this process of removal of anther from a bisexual flower we call it as emasculation. Now what happens, fertilization ಆದಾಗ ಏನಾಗ್ತದೆ, ಸೀಡ್ಸ್ ಆಗ್ತವೆ. ಆ ಸೀಡ್ಸ್ ನ ಕಲೆಕ್ಟ್ ಮಾಡ್ತಾರೆ, ನೆಕ್ಸ್ಟ್ ಸೋ ಮಾಡ್ತಾರೆ ಟು ಸ್ಟಡಿ ದ ಕ್ಯಾರೆಕ್ಟರ್ಸ್. ಸೊ ವಿಚ್ ಆರ್ ದ ಕ್ಯಾರೆಕ್ಟರ್ಸ್, ಸೊ ಮೇಲ್ ಪ್ಲಾಂಟ್ and from this female plant, so which are the characters that is transferred to the progeny. So this is the hybridization
process what he followed ಅಂತ ಹೇಳಿ. So this is the reason why Mendel selected the pea plant for his breeding experiment or for his hybridization experiments. I hope the reasons are clear for you. So that was the reasons for you. Now let us see. So which are the characters Mendel studied in the pea plant? So Mendel ಬಹಳಷ್ಟು characters ನ ಸ್ಟಡಿ ಮಾಡ್ಲಿಕ್ಕೆ ಹೋಗಿಲ್ಲ. So only 7 characters he studied in the pea plant. So which are those 7 characters? Let us see. These are the 7 pair of contrasting characters which was studied by Mendel for his breeding experiments. So in Mendel law of inheritance ಅವ್ರು ಏನು ಪಬ್ಲಿಷ್ ಮಾಡಿರ್ತಾರಲ್ಲ ವರ್ಕ್, ಓಕೆ, ದಟ್ ಈಸ್ ಎಕ್ಸ್ಪೆರಿಮೆಂಟ್ಸ್ ಆನ್ ಪ್ಲಾಂಟ್ ಹೈಬ್ರಿಡೈಸೇಷನ್, ಅದರಲ್ಲಿ ಅವ್ರು ಸ್ಟಡಿ ಮಾಡೋದು ಈ 7 ಕ್ಯಾರೆಕ್ಟರ್. ಇದನ್ನ ಬಿಟ್ಟರೆ ಬೇರೆ ಕ್ಯಾರೆಕ್ಟರ್ ಸ್ಟಡಿ ಮಾಡಿರಂಗಿಲ್ಲ ಮೆಂಡಲ್. ಓಕೆ, ಓನ್ಲಿ ದಿಸ್ 7 ಕ್ಯಾರೆಕ್ಟರ್ಸ್ ಹಿ ಸ್ಟಡಿ. ಆಗಿನ ಕಾಲದಲ್ಲಿ ನಾರ್ಮಲಿ ಒಂದು ವಿಷಯ ಗೊತ್ತಿತ್ತು, there is something which helps in transfer of characters from parents to offsprings ಅಂತ ಹೇಳಿ. ಓಕೆ, ಒಂದಿದೆ ಪೇರೆಂಟ್ಸ್ ಲಿಂತ ಮಕ್ಕಳಿಗೆ ಬರ್ತದೆ ಅಂತ ಹೇಳಿ. ಓಕೆ, ದೇರ್ ಇಸ್ ಸಮಥಿಂಗ್ ವಿಚ್ ಟ್ರಾನ್ಸ್ಫರ್ಸ್ ಅಂತ ಹೇಳಿ. ಸೊ ಅದಕ್ಕೆ ಮೆಂಡಲ್ ಏನಂತ ಹೆಸರು ಇಡ್ತಾರೆ, ಸೊ ಹಿ ಕಾಲ್ ಇಟ್ ಆಸ್ ಫ್ಯಾಕ್ಟರ್ಸ್ ಅಂತ ಹೇಳಿ. ಈಗ ನಾವೇನಂತ ಅದಕ್ಕೆ ಜೀನ್ಸ್ ಅಂತ ಕರಿತೀವಿ. ಓಕೆ, ಸೊ ಇದನ್ನ ಸ್ಟಡಿ ಮಾಡ್ತಿರ್ಬೇಕಾದ್ರೆ ಮೆಂಡಲಿಗೆ ಒಂದೇ ಗಿಡದಲ್ಲಿ ಒನ್ ಟೈಪ್ ಆಫ್ ಟ್ರೇಟ್ ಅಂದ್ರೆ ಹೈಟ್, ಓಕೆ, ಸೊ ಈ ಗಿಡ 2 ರೀತಿಯಲ್ಲಿ ಎಕ್ಸಿಬಿಟ್ ಮಾಡ್ತಿತ್ತು, ಐದರ್ ಟಾಲ್ ಆರ್ ಡಾರ್ಕ್. ಈ ಟೈಪ್ 2 ಕ್ಯಾರೆಕ್ಟರ್ಸ್ ಇದು. ಓಕೆ, ಸೊ ಅದಕ್ಕೆ ನಾವೇನಂತ ಕರಿತೀವಿ, ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್ ಅಂತ ಕರಿತೀವಿ. ಓಕೆ, ಸೊ 7 ಕ್ಯಾರೆಕ್ಟರ್ ಯಾವ್ದು ಮೆಂಡಲ್ ಸ್ಟಡಿ ಮಾಡಿದ್ದು. ಸೊ ಫಸ್ಟ್ ಒನ್ ಈಸ್ ಹೈಟ್ ಆಫ್ ದ ಪ್ಲಾಂಟ್. ಇಲ್ಲಿ 2 ಕ್ಯಾರೆಕ್ಟರ್ಸ್ ನ ಬರ್ದಿದ್ದೀನಿ. ಒಂದು ಡಾಮಿನೆಂಟು, ಇನ್ನೊಂದು ರಿಸೆಸಿವ್ ಅಂತ ಹೇಳಿ. ಸೊ ಏನಿದು ಡಾಮಿನೆಂಟು, ಏನಿದು ರಿಸೆಸಿವ್, ಆಮೇಲೆ ಬರ್ತೇನೆ ನಾನು ಅದಕ್ಕೆ. ಓಕೆ, ಸೊ ಡಾಮಿನೆಂಟ್ ಕ್ಯಾರೆಕ್ಟರ್ ಯಾರಿತ್ತು, ಟಾಲ್ ಇತ್ತು. ರಿಸೆಸಿವ್ ಕ್ಯಾರೆಕ್ಟರ್ ಯಾರಿತ್ತು, ಡಾರ್ಫ್. ಡಾರ್ಫ್ ಅಂದ್ರೆ ಸ್ಮಾಲ್ ಅಂತ ಹೇಳಿ. ಓಕೆ, ಸೊ ಸ್ವಲ್ಪ ಗಿಡ ಏನಾಗ್ತಿತ್ತು, ದೇ ಯೂಸ್ ಟು ಗ್ರೋ 5 to 6 feet ಟಾಲ್. ಇನ್ನೂ ಸ್ವಲ್ಪ ಗಿಡ ಏನಾಗ್ತಿತ್ತು 3 feet ಅಥವಾ ಅದಕ್ಕಿಂತ ಕಡಿಮೆ ಏನಾಗ್ತಿತ್ತು, ಬೆಳೀತಿದ್ದು. ಸೊ ಸ್ಮಾಲ್ ಹೈಟ್ ಇದ್ದಿದ್ದಕ್ಕೆ ಏನಂತ ಕರೆದ್ರು ಅವರು, ಡಾರ್ಫ್ ಅಂತ ಕರೆದ್ರು. ಸೊ ಕಲರ್ ಆಫ್ ದ ಸೀಡ್, ದಟ್ ಈಸ್ ಯೆಲ್ಲೋ ಅಂಡ್ ಗ್ರೀನ್. ಸೊ 2 ಟೈಪ್ ಸೀಡ್ ಎಕ್ಸಿಬಿಟ್ ಆಗ್ತಿತ್ತು ಕಲರಿಂಗ್. ಒಂದು ಯೆಲ್ಲೋ ಇರ್ತಿತ್ತು, ಯೆಲ್ಲೋ ಇದ್ರೆ ಅವ್ರು ಏನಂತ ಕರೆದ್ರು, ಅದಕ್ಕೆ ಡಾಮಿನೆಂಟ್ ಅಂತ ಕರೆದ್ರು. ಸೊ ಗ್ರೀನ್ ಇದ್ರೆ ಅದಕ್ಕೆ ಏನಂತ ಕರೆದ್ರು, ರಿಸೆಸಿವ್ ಅಂತ ಕರೆದ್ರು. ನೆಕ್ಸ್ಟ್ ಈಸ್ ಶೇಪ್ ಆಫ್ ದ ಸೀಡ್. ಸೊ ಆ ಶೇಪ್, ಬೀಜದ ಶೇಪ್ ಏನಿತ್ತು, ಇಫ್ ಇಟ್ ವಾಸ್ ಕ್ಲಿಯರ್ ಕಟ್ ರೌಂಡ್, ದೆನ್ ಇಟ್ ಈಸ್ ಎ ಡಾಮಿನೆಂಟ್ ಕ್ಯಾರೆಕ್ಟರ್. ಇಫ್ ಇಟ್ ಈಸ್ ರಿಂಕಲ್ಡ್, ಈ ಟೈಪ್ ಇತ್ತಂದ್ರೆ, ಸೊ ಅದಕ್ಕೆ ಏನಂತ ಕರೆದವರು, ರಿಂಕಲ್ಡ್. ಅಂಡ್ ಈ ಕನ್ಸಿಡರ್ ರಿಂಕಲ್ಡ್ ಆಸ್ ದ ರಿಸೆಸಿವ್ ಟ್ರೇಟ್. ಓಕೆ, ನೆಕ್ಸ್ಟ್ ಶೇಪ್ ಆಫ್ ದ ಪಾಡ್ ಅಂತ ಹೇಳಿ. ಪಾಡ್ ಅಂದ್ರೆ ಫ್ರೂಟ್. ಓಕೆ, ಸೊ ಶೇಪ್ ಆಫ್ ದ ಪಾಡ್ ಇನ್ಫ್ಲೇಟೆಡ್ ಇದ್ರೆ, ಫಾರ್ ಎಕ್ಸಾಂಪಲ್, ಸೊ ಬಟಾಣಿ ಎಲ್ಲರೂ ನೋಡಿರ್ತೀರಿ ಹಣ್ಣನ್ನ. ಸೊ ಈ ಟೈಪ್ ಇದ್ರೆ ಇನ್ಫ್ಲೇಟೆಡ್, ಕಂಪ್ಲೀಟ್ ಇತ್ತಂದ್ರೆ. ಅದೇ ಅಕಸ್ಮಾತ್ ಏನಾದ್ರೂ ಈ ಟೈಪ್ ಇದ್ರೆ ಅದಕ್ಕೆ ಏನಂತ ಕರೆದವರು, ಕನ್ಸ್ಟ್ರಿಕ್ಟೆಡ್ ಅಂತ ಕರೆದ್ರು. ಓಕೆ, ಕನ್ಸ್ಟ್ರಿಕ್ಟೆಡ್ ಈ ಕನ್ಸಿಡರ್ ಆಸ್ ದ ರಿಸೆಸಿವ್ ಕ್ಯಾರೆಕ್ಟರ್. ನೆಕ್ಸ್ಟ್ ಕಲರ್ ಆಫ್ ದ ಪಾಡ್. ಫ್ರೂಟ್ ಕಲರ್ ಏನಾದ್ರೂ ಗ್ರೀನ್ ಇತ್ತಂದ್ರೆ ಡಾಮಿನೆಂಟ್, ಅಕಸ್ಮಾತ್ ಏನಾದ್ರು ಯೆಲ್ಲೋ ಇತ್ತಂದ್ರೆ ಸೊ ಇಟ್ ಈಸ್ ರಿಸೆಸಿವ್ ಅಂತ ಹೇಳಿ. ನೆಕ್ಸ್ಟ್ ಕಲರ್ ಆಫ್ ದ ಫ್ಲವರ್. ಹೂಗಳ ಕಲರ್ ಏನಾದ್ರೂ ವೈಲೆಟ್ ಅಥವಾ ಬೇರೆ ಯಾವುದೇ ಕಲರ್ ಇದ್ರೆ ಡಾಮಿನೆಂಟ್ ಕ್ಯಾರೆಕ್ಟರ್ ಅಂತ ಕನ್ಸಿಡರ್ ಮಾಡಿದ್ರು. ಸೊ ಅಕಸ್ಮಾತ್ ವೈಟ್ ಇತ್ತಂದ್ರೆ ಸೊ ಇಟ್ ಈಸ್ ಈ ಕನ್ಸಿಡರ್ ಆಸ್ ದ ರಿಸೆಸಿವ್ ಕ್ಯಾರೆಕ್ಟರ್, ಕಲರ್ಲೆಸ್ ಇತ್ತಂದ್ರೆ. ಸೊ ಪೊಸಿಷನ್ ಆಫ್ ದ ಫ್ಲವರ್. ಈಗ ಫ್ಲವರ್ ಬೆಳೀತಿರ್ಬೇಕಾದ್ರೆ ತುದಿಯಲ್ಲಿ ಏನಾದ್ರೂ ಫ್ಲವರ್ಸ್ ಮಾತ್ರ ಕಂಡು ಬಂದ್ರೆ ಗಿಡದಲ್ಲಿ, ಅದಕ್ಕೆ ನಾವೇನಂತ ಕರಿತೀವಿ, ಟರ್ಮಿನಲ್ ಅಂತ ಕರಿತೀವಿ. ತುದಿ, ಟರ್ಮಿನಲ್ ಪೊಸಿಷನ್. ಓಕೆ, ಹಾಗಿದ್ರೆ ಅವ್ರಿಗೇನು, ರಿಸೆಸಿವ್. ಸೊ ತುದಿಯಲ್ಲಿ ಬಿಟ್ಟು ಅಕಸ್ಮಾತ್ ಇವನ್ ಇನ್ ದಿಸ್ ಪೊಸಿಷನ್ ಆಲ್ಸೋ ಇಟ್ ಈಸ್ ಫೈಂಡ್, ನಾಟ್ ಎಟ್ ದ ಟಿಪ್. ಇಫ್ ದೇ ಆರ್ ಫೌಂಡ್ ಎಟ್ ದ ಡಿಫರೆಂಟ್ ಪೊಸಿಷನ್ ಆಲ್ಸೋ, ಹಿ ಕನ್ಸಿಡರ್ ಇಟ್ ಆಸ್ ದ ಆಕ್ಸಿಲರಿ ಅಂತ ಹೇಳಿ. ಓಕೆ, ಇದಕ್ಕೆ ನಾವೇನು ಕರಿತೀವಿ, ಆಕ್ಸಿಲರಿ ಅಂತ ಕರಿತೀವಿ. ಸೊ ಆಕ್ಸಿಲರಿ ಹಿ ಕನ್ಸಿಡರ್ ಇಟ್ ಆಸ್ ದ ಡಾಮಿನೆಂಟ್ ಟ್ರೇಟ್ ಅಂತ ಹೇಳಿ. ಓಕೆ, ಇಲ್ಲಿ 2 ಗುಣನ ಸ್ಟಡಿ ಮಾಡಿದ್ರು. ಯಾವುದು, ಒಂದು ಡಾಮಿನೆಂಟ್, ಇನ್ನೊಂದು ರಿಸೆಸಿವ್. ದೀಸ್ ಆರ್ ದ 14 ಪೇರ್ ಆಫ್
characters what Mendel studied by cross hybridization. Hence we call them as the pairs of contrasting characters. Okay, so this height of the plant, if I call it as a character or a trait, so it will be having two different traits, that is tall and dwarf. Okay, so these are the two traits in one character, what I can say, which this plant exhibit. Okay, so now let us see the different terminologies that come across this topic, genetics. So the first one, gene. In a simple, to say that gene is nothing but a segment of DNA, and these genes we find in the chromosomes. Okay, so in particular chromosomes, particular gene is present, and this genes code for a particular character in an organism. Okay, during his breeding experiment, Mendel had said that there are something which transfers from parents to offsprings, so that is what he called it as the factor, and now we call them as the genes. So hence we can in a simple term say that genes are nothing but the segment of DNA or unit of heredity and variations, we can call them as. Okay, so in a particular chromosome, so we can find that so genes are located on the homologous chromosome, same gene present on the homologous chromosome. So again a question arises, what is this homologous chromosome? Okay, normally we are having 46 chromosome ಅನ್ನೋ ಬದಲು we can say that we are having 23 pairs of chromosomes. Okay, 23 ಪೇರ್ ಇದೆ ಅಂದ್ರೆ ನಮ್ಮಲ್ಲಿ 23 ಕ್ರೋಮೋಸೋಮ್ ಇದಾವೆ ಮತ್ತೆ 23 ಕ್ರೋಮೋಸೋಮ್ ಇದಾವೆ, ಅಂದ್ರೆ 23 chromosomes come to us from father and 23 chromosomes come to us from mother. Means chromosome number 1 till 23 they are in pairs, ಅಂದ್ರೆ chromosome number 1 the pair ಇದೆ, 2 it is having pair, chromosome number 3 it is having pair, means one from father and another from mother. Like this we have 23 pairs of chromosome. Means ಕ್ರೋಮೋಸೋಮ್ ಒಂದು ಎಷ್ಟು ಸೆಟ್ ಇದೆ ನಮ್ಮಲ್ಲಿ, 2 ಸೆಟ್ ಇದೆ ಅಂತ ಹೇಳಿ, ಒಂದು ತಂದೆಲಿಂದ ಬಂದಂತ ಒಂದು ತಾಯಿಲಿಂದ ಬಂದಂತ. ಸೊ ದಿಸ್ ಪೇರ್ ವಿ ಕಾಲ್ ಇಟ್ ಆಸ್ ದ ಹೋಮೋಲೋಗಸ್ ಕ್ರೋಮೋಸೋಮ್. ಅಂದ್ರೆ ಕ್ರೋಮೋಸೋಮ್ ನಂಬರ್ 1, ಸೊ ತಂದೆಯಲ್ಲಿ ಒಂದು ಪರ್ಟಿಕ್ಯುಲರ್ ಜೀನ್ ಇಲ್ಲಿದೆ ಅಂದ್ರೆ ತಾಯಿಯಲ್ಲೂ ಕ್ರೋಮೋಸೋಮ್ ನಂಬರ್ 1 ಅಲ್ಲಿ ಆ ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ಗೆ ಆ ಜೀನ್ ಎಲ್ಲಿರ್ತದೆ, ಇಲ್ಲಿರ್ತದೆ ಅಂತ ಹೇಳಿ. So this is what we call it as the gene, nothing but it is a segment of DNA and they code for a particular character. Okay, andre illi nodidaga we can see that genes are present in alternate forms. Okay, ಎರಡು ಫಾರ್ಮ್ಸ್ ಅಲ್ಲಿ ಜೀನ್ ಬರ್ತದೆ, hence I can say that gene A and gene A I can say, or I can write in a small letter also or capital letter, anything, later you will understand that. Means ಒಂದು ಜೀನ್ ಎರಡು ಫಾರ್ಮ್ ದಲ್ಲಿ ಇದೆ, ಸೊ ದಿಸ್ ಆಲ್ಟರ್ನೇಟ್ ಫಾರ್ಮ್ ಆಫ್ ಜೀನ್ಸ್ ವಿ ಕಾಲ್ ಇಟ್ ಆಸ್ ಅಲೀಲ್ಸ್ ಅಂತ ಹೇಳಿ. ದ ಸೆಕೆಂಡ್ ಟರ್ಮ್ ಯು ಹ್ಯಾವ್ ಟು ನೋ ಇಸ್, ಸೊ ವಾಟ್ ಆರ್ ಅಲೀಲ್ಸ್? Alleles are the alternate form of genes. Means so allele A and allele A means this allele will code for only one character. Means ಇಲ್ಲಿ ಅರ್ಥ ಏನು ತಿಳ್ಕೊಬೋದು, ಒಂದು ಜೀನಿಗೆ ನಾರ್ಮಲಿ 2 ಅಲೀಲ್ಸ್ ಇರ್ತದೆ ಅಂತ ಹೇಳಿ. ಓಕೆ, ಸೊ ವಾಟ್ ಆರ್ ಅಲೀಲ್ಸ್? ಅಲೀಲ್ಸ್ ಆರ್ ನಥಿಂಗ್ ಬಟ್ ಆಲ್ಟರ್ನೇಟ್ ಫಾರ್ಮ್ ಆಫ್ genes and these alleles are meant for a particular character in an organism, ಕಾಮನ್ ಆಗಿ ಜೀನ್ ಅಂತ ಕರಿತೀವಿ. ಸೊ ಇದ್ರ ಹಿಂದೆ ಹೇಳ್ತಿರ್ಬೇಕಾದ್ರೆ ಹೇಳಿದ್ದೆ ನಿಮಗೆ ಅಬೌಟ್ ದ ಪೇರ್ ಆಫ್ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್. ಓಕೆ, ಫಾರ್ ಎಕ್ಸಾಂಪಲ್ ಇಫ್ ಐ ಟಾಕ್ ಅಬೌಟ್ ಹೈಟ್ ಆಫ್ ದ ಪ್ಲಾಂಟ್, ಟಾಲ್ ತಗೊಳ್ಳೋಣ, plant I will take it as dwarf. So these are the pair of contrasting characters. So tall is exhibited by a gene, dwarf is also exhibited by a gene. Okay, ಅಂದ್ರೆ so one gene ಗೆ ಎಷ್ಟು allele ಇರ್ತವೆ, 2 allele ಇರ್ತವೆ ಅಂತ ಹೇಳಿ. For example I will indicate this tall as letter T. So think this is a one chromosome. So ಇನ್ನೊಂದು ಕ್ರೋಮೋಸೋಮ್ ಇದೆ ತಂದೆಲಿಂದ ಬಂದಂತದ್ದು,
ತಾಯಿ ಹತ್ರ ಬಂದಂತು ಹೋಮೋಲೋಗಸ್ ಕ್ರೋಮೋಸೋಮ್. ನೌ ಯು ಕ್ಯಾನ್ ಸಿ ದಿಸ್, ದ ಜೀನ್ ಈಸ್ ಪ್ರೆಸೆಂಟ್ ಇಂಡಿಕೇಟಿಂಗ್ ಟಾಲ್. ಓಕೆ, ಹೆನ್ಸ್ ಗಿಡ ಏನು ಬೆಳೀತದೆ, ಉದ್ದಕ್ಕೆ ಬೆಳೀತದೆ. ಅಂಡ್ ಯು ಕ್ಯಾನ್ ಸಿ ದಟ್ ಒನ್ ಜೀನ್ ಈಸ್ ಹ್ಯಾವಿಂಗ್ 2 ಅಲೀಲ್ಸ್ ಅಂತ ಹೇಳಿ. ಸಿಮಿಲರ್ಲಿ ಡಾರ್ಫಿಗೂ ಕೂಡ ಅದೇ ಟೈಪ್ ಬರ್ತೀನಿ. ಸೊ ಡಾರ್ಫ್ ಅಂದಾಗ ಶಾರ್ಟ್ ಇರ್ತದೆ. ಓಕೆ, ಸೊ ಇಲ್ಲಿ ಶಾರ್ಟ್ ಅಥವಾ ಡಾರ್ಫ್ ಕ್ಯಾರೆಕ್ಟರ್ ಮೆಂಡಲ್ ಏನಂತ ತಗೊಂಡ್ರು, ಹಿ ಹ್ಯಾಸ್ ಟೇಕನ್ ಇಟ್ ಆಸ್ ಎ ರಿಸೆಸಿವ್ ಕ್ಯಾರೆಕ್ಟರ್ ಅಂಡ್ ಟಾಲ್ ಇಸ್ ದ ಡಾಮಿನೆಂಟ್ ಕ್ಯಾರೆಕ್ಟರ್. ಸೊ ಇಫ್ ಐ ಟಾಕ್ ಅಬೌಟ್ ದ ಡಾರ್ಕ್, ಲೆಟ್ ಮಿ ರೈಟ್ ಇಟ್ ಆಸ್ ಸ್ಮಾಲ್ ಟಿ and let me write it as small t here. Okay, so normally ಏನ್ ಮಾಡ್ತಾರೆ, ಯಾವುದು ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ ಡಾಮಿನೆಂಟ್ ಇರ್ತದಲ್ಲ ಕ್ಯಾಪಿಟಲ್ ಬರೀತಾರೆ, ಅದರದ್ದೇ ಸ್ಮಾಲ್ ಲೆಟರ್ ನ ಎದಕ್ಕೆ ಬರೀತಾರೆ, ರಿಸರ್ಸಿವ್ ಗೆ ಬರೀತಾರೆ. ಇಲ್ಲಿ ನೋಡಿದಾಗ ಕ್ಯಾಪಿಟಲ್ ಟಿ ಇದೆ ಫಾರ್ ಟಾಲ್ನೆಸ್. ಸೊ ಸ್ಮಾಲ್ ಟಿ ಇದ್ರೆ ಏನ್ ಇಂಡಿಕೇಟ್ ಆಗ್ತದೆ ಅಂತ ಹೇಳಿ, ಡಾರ್ಫ್ನೆಸ್ ಅಂತ ಹೇಳಿ. ಓಕೆ, ಇದಕ್ಕೂ 2 ಅಲೀಲ್ಸ್ ಇದಾವೆ, ಇದಕ್ಕೂ ಕೂಡ 2 ಅಲೀಲ್ಸ್ ಇದೆ. ಅಲೀಲ್ಸ್ ಮೀನ್ಸ್ alternate form of genes ಅಂತ ಕರಿತೀವಿ ನಾವು ಇದಕ್ಕೆ. ಓಕೆ, ಆರ್ ಯು ಕ್ಯಾನ್ ಆಲ್ಸೋ ಕಾಲ್ ಇಟ್ ಆಸ್ ಅಲೀಲೋಮಾರ್ಫ್ಸ್ ಅಂತ ಹೇಳಿ. ಸೊ ಅಲೀಲೋಮಾರ್ಫ್ಸ್ ಶಾರ್ಟ್ ಫಾರ್ಮ್ ಏನು, ಅಲೀಲ್ಸ್ ಅಂತ ಹೇಳಿ. ಇನ್ ಸಮ್ ಟೆಕ್ಸ್ಟ್ ಬುಕ್ ಯು ವಿಲ್ ಗೆಟ್ ಇಟ್ ಆಸ್ ಅಲೀಲೋಮಾರ್ಫ್ಸ್ ಅಂತ ಹೇಳಿ. ಓಕೆ, ವೆನ್ ಯು ಲುಕ್ ಎಟ್ ದಿಸ್ ಕ್ಯಾರೆಕ್ಟರ್ ಟಾಲ್ ಅಂಡ್ ವೆನ್ ಯು ಲುಕ್ ಎಟ್ ದಿಸ್ ಕ್ಯಾರೆಕ್ಟರ್ ಡಾರ್ಫ್, ಓಕೆ, ಸೊ ನೀವು ಗಿಡನ ನೋಡಿದಾಗಲೇ ಹೇಳ್ಬೋದು ಆ ಗಿಡ, 2 ಗಿಡನ ಕಂಪೇರ್ ಮಾಡಿದಾಗ ಗಿಡ ಉದ್ದ ಇದೆಯೋ ಗಿಡ್ಡಕ್ಕಿದೆಯೋ ಅಂತ ಹೇಳಿ. ಸೊ ಇದನ್ನ ಮಾರ್ಫಾಲಜಿಕಲ್ ಕ್ಯಾರೆಕ್ಟರ್ ಅಂತ ಕರಿತೀವಿ. ಸೊ ಈ ಮಾರ್ಫಾಲಜಿಕಲ್ ಕ್ಯಾರೆಕ್ಟರ್ಗೆ ಒಂದು ಪದ ಇದೆ ಜೆನೆಟಿಕ್ಸ್ ಅಲ್ಲಿ, ವಿ ಕಾಲ್ ಇಟ್ ಆಸ್ ಫಿನೋಟೈಪ್ ಅಂತ ಹೇಳಿ. ಸೊ ವಿ ಕಾಲ್ ಇಟ್ ಆಸ್ ಫಿನೋಟೈಪ್ ಅಂತ ಹೇಳಿ. ಸೊ ವಾಟ್ ಈಸ್ ಫಿನೋಟೈಪ್? ಫಿನೋಟೈಪ್ ಇಸ್ ನಥಿಂಗ್ ಬಟ್ ದ ಎಕ್ಸ್ಟರ್ನಲ್ ಅಪಿಯರೆನ್ಸ್ ಆಫ್ ಎನ್ ಆರ್ಗಾನಿಸಮ್. ನೋಡಿದ ಕೂಡಲೇ ಈ ಜೀವಿ ಎಕ್ಸ್ಟರ್ನಲ್ ಅಪಿಯರೆನ್ಸ್ ನೋಡಿದ ಕೂಡಲೇ ಹೇಳಿದ್ರೆ ಹೆಂಗಿದೆ ಅಂತ ಹೇಳಿ, ಹೈಟ್ ಇರ್ಬೋದು ಅಥವಾ ಕಲರ್ ಇರ್ಬೋದು ಅಥವಾ ಶೇಪ್ ಇರ್ಬೋದು. ಸೊ ಶೇಪ್ ನ ನೋಡಿದಾಗ ರೌಂಡ್ ಶೇಪ್ ಇದೆಯೋ ಸೀಡ್ಸ್, ರಿಂಕಲ್ ಶೇಪ್ ಇದೆಯೋ ಮೆಂಡಲ್. ಸೊ ಗಿಡ ನೋಡಿದಾಗ ಅಥವಾ ಯಾವುದೇ ಪ್ರಾಣಿನ ನೋಡಿದಾಗ ಅದ್ರ ಎಕ್ಸ್ಟರ್ನಲ್ ಮಾರ್ಫಾಲಜಿ, ಯಾವ ಶೇಪ್ ಇದೆ, ಯಾವ ಕಲರ್ ಇದೆ, ಇದನ್ನೆಲ್ಲ ಹೇಳೋದಕ್ಕೆ ಏನಂತ ಕರಿತೀವಿ ನಾವು, ಫಿನೋಟೈಪ್ ಅಂತ ಕರಿತೀವಿ. ಸೊ ಇಲ್ಲೊಂದು ಎಕ್ಸಾಂಪಲ್ ಯಾವುದು ನಿಮಗೆ. ಸೊ ಹೈಟ್ ಆಫ್ ದ ಪ್ಲಾಂಟ್ ಒಂದು ಕ್ಯಾರೆಕ್ಟರ್ ಇದ್ರೆ, ಸೊ ಇಟ್ ಎಕ್ಸಿಬಿಟ್ 2 ಪೇರ್ ಆಫ್ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್. ಸೊ ಇದು ಪ್ಯೂರ್ ಫಾರ್ಮ್ ದಲ್ಲಿದೆ, ಇದು ಪ್ಯೂರ್ ಫಾರ್ಮ್ ದಲ್ಲಿದೆ. ಓಕೆ, ಸೊ ಏನಿದು ಪ್ಯೂರ್ ಫಾರ್ಮ್ ಅಂದ್ರೆ, ಸೊ ಇಲ್ಲಿ ನೋಡಿ 2 ಅಲೀಲ್ಸ್ ಸೇಮ್ ಇದೆ, ಹಂಗಿದ್ರೆ ಪ್ಯೂರ್ ಫಾರ್ಮ್ ಅಂತ ಕರಿತೀವಿ ನಾವು ಅದಕ್ಕೆ. ಸೊ ಇಲ್ಲೂ ಏನಿದೆ, 2 ಅಲೀಲ್ಸ್ ಏನಿದೆ ಸೇಮ್ ಇದೆ. ಓಕೆ, ಸೊ ಅದಕ್ಕೆ ಏನಂತ ಕರಿತೀವಿ, ಪ್ಯೂರ್ ಫಾರ್ಮ್ಸ್ ಅಥವಾ ಪ್ಯೂರ್ ಬ್ರೀಡ್ಸ್ ಅಂತ ಕರೀತಾರೆ ಹಂಗಿದ್ರೆ. ಸೊ ಇದಕ್ಕೆ ಪ್ಯೂರ್ ಬ್ರೀಡ್ಸ್ ಅಂತ ಕರೀತಾರೆ. ಓಕೆ, ಸೊ ಫಿನೋಟೈಪ್ ಅಂದ್ರೆ ಏನಾಯ್ತು, ಎಕ್ಸ್ಟರ್ನಲ್ ಅಪಿಯರೆನ್ಸ್ ಆಫ್ ಎನ್ ಆರ್ಗ್ಯಾನಿಸಮ್. ಸೊ ಎಕ್ಸ್ಟರ್ನಲ್ ಅಪಿಯರೆನ್ಸ್ ಇದ್ದಾಗ ಸಮಟೈಮ್ಸ್ ವಾಟ್ ಹ್ಯಾಪನ್ಸ್, ಈಗ ಮೆಂಡೆಲ್ ಏನ್ ಮಾಡಿದ್ದಾರೆ, ಇದನ್ನ ಕ್ರಾಸ್ ಮಾಡಿದ್ದಾರೆ ಅಂತ ಇಟ್ಕೊಳ್ಳಿ. ಟಾಲ್ ಪ್ಲಾಂಟ್ ಕ್ರಾಸ್ಡ್ ವಿತ್ ದ ಡಾರ್ಫ್ ಪ್ಲಾಂಟ್. ಅಂದ್ರೆ ಹೆಂಗ್ ಕ್ರಾಸ್ ಮಾಡಿದ್ರು ಅವರು, ಇಮ್ಯಾಸ್ಕುಲೇಷನ್ ಇದಕ್ಕೊಂದು ಮಾಡಿದಾರ ಅಂತ ಇಟ್ಕೊಳ್ಳಿ. ಸೊ ಇದರ್ಲಿಂದ ಪೋಲನ್ ಗ್ರೇನ್ಸ್ ತಗೊಂಡ್ಬಂದು ಏನ್ ಮಾಡ್ತಾರೆ, ಸ್ಟಿಗ್ಮಾ ಮೇಲೆ ಹಾಕ್ತಾರೆ. ಓಕೆ, ಸೊ ಹಾಕಿದ ಮೇಲೆ ಏನಾಗ್ತದೆ, ಸೀಡ್ಸ್ ಬರ್ತದೆ. ಆ ಸೀಡ್ಸ್ ನ ಸೋ ಮಾಡ್ತಾರೆ. ಸೊ ಸೋ ಮಾಡಿದಾಗ ಅವ್ರಿಗೆ ಏನ್ ಸಿಕ್ತು. ಸೊ ವೆನ್ ಯು ಟಾಕ್ ಅಬೌಟ್ ದ ಗೆಮೆಟ್ಸ್ ಅಲ್ಲಿ ಯೂಶುವಲಿ ಏನಾಗ್ತದೆ, 1 ಅಲೀಲ್ ಮಾತ್ರ ಹೋಗ್ತದೆ. ಸೊ ಈ ಹೋಮೋಲೋಗಸ್ ಕ್ರೋಮೋಸೋಮ್, ಸೊ ಬಿಕಾಸ್ ಆಫ್ ಮಿಯೋಸಿಸ್ ವಾಟ್ ಹ್ಯಾಪನ್ಸ್, 1 allele goes to 1 gamete, another allele goes to another gamete. ಸೊ ಈ allele ಬಂದಿದೆ ಅಂತ ಇಟ್ಕೊಳ್ಳೋಣ. ಓಕೆ, ಸೊ ಫ್ಯೂಷನ್ ಆದಾಗ ಸೊ ಏನ್ ಬಂತು, ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಬಂತು. ಇದು ಕೂಡ ಬಂದಾಗ ಏನಾಗ್ತದೆ, ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಬರ್ತದೆ. ಸೊ ಇಲ್ಲಿ ಏನಾಯ್ತು, ಅವರಿಗೆ ಆ ಗಿಡಗಳೆಲ್ಲ ಏನ್ ಬೆಳೆದ್ವಲ್ಲ, ಸೊ ದೀಸ್ ಪ್ಲಾಂಟ್ಸ್, ಆಲ್ ದ ಪ್ಲಾಂಟ್ಸ್ ವರ್ ಟಾಲ್, ಉದ್ದಕ್ಕೆ ಬೆಳೆದು, ಡಾರ್ಫ್ ಬೆಳೀಲಿಲ್ಲ ಗಿಡ ಅಂದ್ರೆ. ಸೊ ನಾರ್ಮಲಿ ಏನಾಗ್ತದೆ, ಹಿಂಗ್ ಬಂದಾಗ ಗಿಡ ಬಹಳ ಉದ್ದ ಇದೆ, ಇನ್ನೊಂದು ಗಿಡ ಸಣ್ಣಗಿದೆ, 2 ಕ್ರಾಸ್ ಮಾಡಿದಾಗ ಏನಾಗ್ತದೆ, ಇಂಟರ್ಮೀಡಿಯೇಟ್ ಬೆಳಿಬಹುದು. ಆದ್ರೆ ಅಲ್ಲಿ ಹಿಂಗ ಆಗ್ಲಿಲ್ಲ, ಅವ್ರಿಗೆ ಏನಾಯ್ತು, ಗಿಡ ಉದ್ದನೇ ಬೆಳೀತು. ಹಂಗಂದ್ರೆ ಅವ್ರು ಏನಂತಾರೆ, ದಿಸ್ ಡಾಮಿನೆಂಟ್ ಕ್ಯಾರೆಕ್ಟರ್ ಈಸ್ ಎಕ್ಸ್ಪ್ರೆಸ್ಡ್, 1 allele will express itself, this allele will not express itself in the presence of the dominant one. ಸೊ ಯಾ allele ಎಕ್ಸ್ಪ್ರೆಸ್ ಮಾಡಂಗಿಲ್ಲಲ್ಲ, ಅದಕ್ಕೆ ಏನಂತ ಕರೆದ್ರು ಅವರು, ರಿಸೆಸಿವ್ ಅಂತ ಕರೆದ್ರು. ಸೊ ಅದಕ್ಕೆ ರಿಸೆಸಿವ್ allele ಎಕ್ಸ್ಪ್ರೆಸ್ ಮಾಡಲಿಲ್ಲ ಅಂದ್ರೆ ರಿಸೆಸಿವ್ ಕ್ಯಾರೆಕ್ಟರ್. ಸೊ 2 ಪದ, ಡಾಮಿನೆಂಟ್ ಒಂದು, ಇನ್ನೊಂದು
ರಿಸೆಸಿವ್. ಸೊ ಡಾಮಿನೆಂಟ್ ಯಾವಾಗ ಕರಿತೀವಿ ನಾವು? ಸೊ if this allele express in the presence of this recessive allele, then we call it as a dominant. Recessive ಅಂದ್ರೆ ಏನು? If this allele, recessive allele, if it will not express in the presence of dominant, then we call it as recessive. ಹಾಗಂದ್ರೆ recessive alleles express ಮಾಡಲ್ವಾ? ಮಾಡ್ತದೆ. ಯಾವಾಗ ಎಕ್ಸ್ಪ್ರೆಸ್ ಮಾಡ್ತದೆ? ಎರಡು ಸಿಮಿಲರ್ ಬಂದಿರಬೇಕು. ಎರಡು ಏನು? ಸೇಮ್ ರಿಸೆಸಿವ್ ಅಲೀಲ್ಸ್ ಬಂದ್ರೆ ಮಾತ್ರ ಏನಾಗ್ತದೆ, ಈ ಕ್ಯಾರೆಕ್ಟರ್ ಎಕ್ಸ್ಪ್ರೆಸ್ ಆಗಿರ್ತದೆ, ಇಲ್ಲಾಂದ್ರೆ ಎಕ್ಸ್ಪ್ರೆಸ್ ಆಗಿರಂಗಿಲ್ಲ. ಓಕೆ, ಹಾಗಾದ್ರೆ ನಾನು ಇಲ್ಲೇ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇರೋದೇನು, ಇನ್ ದ ಫಾರ್ಮ್ ಆಫ್ ದ ಅಲೀಲ್ಸ್. ಓಕೆ, ಇದನ್ನ ನಾವು ಜೆನೆಟಿಕ್ ಮೇಕಪ್ ಆಫ್ ಅನ್ ಆರ್ಗ್ಯಾನಿಸಮ್ ಅಂತ ಕರಿತೀವಿ. ಸೊ ಜೆನೆಟಿಕ್ ಮೇಕಪ್ ಆಫ್ ಅನ್ ಆರ್ಗ್ಯಾನಿಸಮ್ ವಿ ಕಾಲ್ ಇಟ್ ಆಸ್ ಜೀನೋಟೈಪ್ ಅಂತ. ಜೆನೆಟಿಕ್ ಮೇಕಪ್ ಆಫ್ ಅನ್ ಆರ್ಗ್ಯಾನಿಸಮ್ ಇಸ್ ಕಾಲ್ಡ್ ಆಸ್ ಜೀನೋಟೈಪ್. ಫಿನೋಟೈಪ್ ಅಂದ್ರೆ ಎಕ್ಸ್ಟರ್ನಲ್ ಮಾರ್ಫಾಲಜಿ ಆಫ್ ಅನ್ ಆರ್ಗ್ಯಾನಿಸಮ್. ಓಕೆ, ಇಲ್ಲಿ ನೋಡಿದಾಗ ನಿಮಗೆ ಟಾಲ್ ಇದೆ, ಇಲ್ಲಿ ಡಾರ್ಫ್ ಇದೆ. ಓಕೆ, ಸೊ ನೋಡಿದ ಕೂಡಲೇ ಗಿಡನ ಹೇಳ್ಬೋದು ನಾವು, ಗಿಡ ಉದ್ದಕ್ಕಿದೆ ಅಥವಾ ಗಿಡ್ಡಕ್ಕಿದೆ ಅಂತ ಹೇಳಿ. ಆದ್ರೆ ಇಫ್ ಯು ಲುಕ್ ಅಟ್ ದ ಜೆನೆಟಿಕ್ ಮೇಕಪ್ ಆಫ್ ದಟ್ ಆರ್ಗ್ಯಾನಿಸಮ್, ಯು ಸಿ ಹಿಯರ್, ಇದಕ್ಕೂ ವ್ಯತ್ಯಾಸ ಬಹಳ ಇದೆ. ಇಲ್ಲಿ ಏನಿದೆ, ಕ್ಯಾಪಿಟಲ್ ಟಿ ಇದೆ, ಇಲ್ಲಿ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಇದೆ. ಓಕೆ, ಇಫ್ ದಿಸ್ ಇಸ್ ದ ಕಂಡೀಷನ್ ವೇರ್ ಬೋತ್ ದ alleles are of same type, ಹಂಗಿದ್ರೆ ನಾವು ಪದ ಏನು ಯೂಸ್ ಮಾಡ್ತೀವಿ? ಹೋಮೋಜೈಗಸ್ ಅಂತ ಯೂಸ್ ಮಾಡ್ತೀವಿ. ಸೊ ಹೋಮೋಜೈಗಸ್ ಏನ್ ಹೇಳ್ತದೆ? ಇಫ್ ದ ಆಲ್ಟರ್ನೇಟ್ ಫಾರ್ಮ್ ಆಫ್ ಜೀನ್ಸ್, ಅಂದ್ರೆ ಇಫ್ ದ ಅಲೀಲ್ಸ್, ಬೋತ್ ದ ಅಲೀಲ್ಸ್ ಆರ್ ಸೇಮ್ ಟೈಪ್ ಇದ್ರೆ ನಾವೇನಂತ ಕರಿತೀವಿ? ಅದಕ್ಕೆ ಹೋಮೋಜೈಗಸ್ ಅಂತ ಕರಿತೀವಿ. ಸೊ ಇಲ್ಲೂ ಏನಿದೆ, ಬೋತ್ ಆರ್ ಸೇಮ್, ಹೆನ್ಸ್ ಇಟ್ ಈಸ್ ಕಾಲ್ಡ್ ಆಸ್ ಹೋಮೋಜೈಗಸ್. ಆದ್ರೆ ಇಲ್ಲಿ ಏನಿದೆ, both the alleles are different. so ಹಂಗಿದ್ದಾಗ ಏನ್ ಪದ ಯೂಸ್ ಮಾಡ್ತೀವಿ? we call it as heterozygous ಅಂತ. so homozygous ಅಂದ್ರೆ ಏನು? if the alleles for a gene are same, either it may be capital T or it might be small t ಎರಡು ಸೇಮ್ ಇದೆ. ಹಂಗಿದ್ದಾಗ ನಾವೇನಂತ ಕರಿತೀವಿ? ಅದಕ್ಕೆ homozygous. ಈ homozygous ನೇ ಪದ ಯೂಸ್ ಮಾಡೋದೇನು? ಪ್ಯೂರ್ ಬ್ರೀಡ್ಸ್ ಅಂತ ಹೇಳಿ. ನೆಕ್ಸ್ಟ್, if the alleles for a genes are different, ಇಲ್ಲಿ ಕ್ಯಾಪಿಟಲ್ ಟಿ ಇದೆ ನೋಡಿ, ಇಲ್ಲಿ ಸ್ಮಾಲ್ ಟಿ ಇದೆ, ಹಂಗಿದ್ದಾಗ ನಾವು ಏನಂತ ಕರಿತೀವಿ? ಅದಕ್ಕೆ ಹೆಟ್ರೋಜೈಗಸ್ ಅಂತ ಕರಿತೀವಿ. both the alleles are different. ಆದ್ರೆ either homozygous condition or heterozygous condition, so the dominant character will express. so what is recessive then? Recessive is such a character in which it is expressed only in the presence of the recessive allele only. ಡಾಮಿನೆಂಟ್ ಅಲೀಲ್ ಇದ್ದಾಗ ಇದು ಎಕ್ಸ್ಪ್ರೆಸ್ ಆಗದೇ ಇಲ್ಲ. ಅದಕ್ಕೆ ಗಿಡ ಏನಾಗ್ತದೆ, ಇದು ಡಾಮಿನೆಂಟ್ ಎಕ್ಸ್ಪ್ರೆಸ್ ಆದ್ರೆ ಮಾತ್ರ ಏನಾಗ್ತದೆ? ಟಾಲ್ ಆಗ್ತದೆ. ಇದು ಎಕ್ಸ್ಪ್ರೆಸ್ ಆಗಂಗಿಲ್ಲ. ಸೊ ಇಟ್ ವಿಲ್ ಬಿ ದೇರ್, ಬಟ್ ಇಟ್ ವಿಲ್ ಬಿ ಇನ್ಆಕ್ಟಿವ್, ಇಟ್ ವಿಲ್ ನಾಟ್ ಎಕ್ಸ್ಪ್ರೆಸ್ ಇಟ್ ಸೆಲ್ಫ್. ಓಕೆ, ಮೆಂಡಲ್ ಏನ್ ಮಾಡ್ತಾರೆ? ಸೊ ಇದನ್ನ ಏನಂತ ತಗೊಂತಾರೆ? ಪೇರೆಂಟ್ಸ್ ಅಂತ ತಗೊಂತಾರೆ, ಪೇರೆಂಟ್ ಪ್ಲಾಂಟ್ಸ್. ಆಲ್ವೇಸ್ ಅವರು ಎಕ್ಸ್ಪೆರಿಮೆಂಟ್ ಅಲ್ಲಿ ಯೂಸ್ ಮಾಡಿದ್ದೇನು? ಪ್ಯೂರ್ ಬ್ರೀಡ್ಸ್ ನ ಯೂಸ್ ಮಾಡ್ತಾರೆ, ಅಂದ್ರೆ ಹೋಮೋಜೈಗಸ್ ಪ್ಲಾಂಟ್ಸ್ ನೇ ಯೂಸ್ ಮಾಡ್ತಾರೆ ಅವರು. ಓಕೆ, ಸೊ ಇದು ಫಸ್ಟ್ ಜನರೇಷನ್ ಏನ್ ಬರ್ತದಲ್ಲ, ಅದಕ್ಕೆ ಅವ್ರು ಏನಂತ ಕರೀತಾರೆ? F1 ಜನರೇಷನ್ ಅಂತ ಕರೀತಾರೆ, ಅಥವಾ ಫೀಲಿಯಲ್ ಜನರೇಷನ್ ಅಂತ ಕರೀತಾರೆ. F1 ಜನರೇಷನ್ ಅಂತ ಕರೆದ್ರು, ಅಥವಾ ಫೀಲಿಯಲ್ ಜನರೇಷನ್ ಅಂತ ಕರೀತಾರೆ, ಅಥವಾ ಇದನ್ನ F1 ಹೈಬ್ರಿಡ್ ಅಂತಾನೂ ಕರೀತಾರೆ. ಯಾಕೆ ಹೈಬ್ರಿಡ್ ಅಂತ ಕರೆದ್ರು? ಬಿಕಾಸ್ ಇಟ್ ಈಸ್ ಎ ಪ್ರಾಡಕ್ಟ್ ಆಫ್ ಕ್ರಾಸ್ ಪಾಲಿನೇಷನ್ ಅಂಡ್ ವಾಟ್ ಹಿ obtained is having the characteristics of both the parents. ಅದಕ್ಕೆ ಏನಂತ ಕರೆದ್ರು ಅವರು? ಹೈಬ್ರಿಡ್ ಅಂತ ಕರೀತಾರೆ. F1 ಹೈಬ್ರಿಡ್ ಅಂತ ಪದನ ಯೂಸ್ ಮಾಡ್ತಾರೆ ಅವರು. ಅಂದ್ರೆ ಇಲ್ಲಿ ಅರ್ಥ ಏನು? ಫೀಲಿಯಲ್ ಅಂತ ಹೇಳಿ. ಎಫ್ ಅಂದ್ರೆ ಪದ ಏನಿಲ್ಲ, ಫೀಲಿಯಲ್ ಅಂತ ಹೇಳಿ ಅರ್ಥ. ಸೊ ದಟ್ ವಾಸ್ ಅಬೌಟ್ ಸಮ್ ಆಫ್ ದ ಟರ್ಮಿನಾಲಜೀಸ್. ಇನ್ನು ಬಹಳಷ್ಟು ಬರ್ತವೆ. ಸೊ ಆಸ್ ದ ಟಾಪಿಕ್ ಪ್ರೊಸೀಡ್ಸ್ ಐ ವಿಲ್ ಎಕ್ಸ್ಪ್ಲೇನ್ ದೋಸ್ ಥಿಂಗ್ಸ್ ಫಾರ್ ಯು. ಸೊ ಇವತ್ತಕ್ಕೆ ಇಷ್ಟು ಸಾಕು. ಓಕೆ.